ಹ್ಮ್. ತೆಗೆದುಕೊಳ್ಳಿ. ಈ ಯೋಗ ದಂಡವೇ ನಿಮಗೆ ಶ್ರೀ ಜ್ಯೋತಿಯಾಗಿ ಸಂಕಲ್ಪ ಸಿದ್ಧಿಯನ್ನು ಉಂಟು ಮಾಡಲಿ. ಇದನ್ನು ಶ್ರೀರಂಗನಾಥನಿಗೆ ಅಭಿಮುಖವಾಗಿ ಭೂಸ್ಪರ್ಶ ಮಾಡುತ್ತಾ ಮಾರ್ಗಕ್ರಮಿಸಿರಿ. ಎಲ್ಲಿ ಶ್ರೀ ಲಕ್ಷ್ಮಿಯ ಜೇಂಕಾರನಾದವನ್ನಾಲಿಸುವಿರೋ ಅಲ್ಲಿ ಶ್ರೀನಿಧಿ ಲಭ್ಯವಾಗುವುದು. ಅದರಿಂದಲೇ ನಿಮ್ಮ ರಿಕ್ತ ಹಸ್ತ ಮುಕ್ತ ಹಸ್ತವಾಗುವುದು. ಇತಿಹಾಸದಲ್ಲಿ ಸುವರ್ಣ ಪುಟವೊಂದು ನಿಮ್ಮ ನಾಮಾಂಕಿತಕ್ಕೆಂದೇ ನಿರ್ಮಾಣವಾಗುವುದು. ಇನ್ನು ಮುಂದೆ ಈ ಮಾಕುಟಿಯು ಮಾಗಡಿ ಎಂಬ ನಿಮ್ಮ ನಾಮಾಂಕಿತಕ್ಕೆ ಅಂಕಿತವಾಗಲಿ. ಹೋಗಿ ಬನ್ನಿ. ಶ್ರೀರಂಗನಾಥನ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ. ಅವನು ನಿಮ್ಮ ಮನೆತನದ ಆರಾಧ್ಯ ದೈವವಾಗಲಿ. ನಾನು ಹೀಗೆ ಕೆಲಸ ಇಲ್ದಿರುವಾಗ MG ರೋಡ್ ಕಡೆ ಹೋಗ್ತಾ ಇದ್ದೆ. ನಮ್ಮ ಸ್ನೇಹಿತರು ಕರೆದು ಬನ್ನಿ ಇಲ್ಲಿ ಕಾಫಿ ಕುಡಿಯೋಣ ಅಂದರು. ಸರಿ ಅಂತ ಅಲ್ಲಿ ಹೋದೆ. ಅಲ್ಲಿ ಹೋದರೆ ಅದು KMF ಕ್ಯಾಂಟೀನ್ MG ರೋಡಲ್ಲಿ ಇತ್ತು. ಸರಿ, ಅಲ್ಲಿ ನೋಡ್ತಾ ನಮ್ಮ ಫ್ರೆಂಡ್ ಹೇಳಿದರು, ಇವರು ಭಟ್ರು ಕೆಲಸ ಮಾಡ್ತಾರೆ, ಅಡುಗೆ ಕೆಲಸ ಮಾಡ್ತಾರೆ ಅಂದರು. ಅವ್ರಿಗೆ ಬನ್ನಿ, ನಮ್ಮದು ಬೇರೆ ಒಂದು ಕ್ಯಾಂಟೀನ್ ಓಪನ್ ಆಗುತ್ತೆ ಪೂರ್ಣಿಮಾ ಟಾಕೀಸ್ ಹತ್ರ, ಪೂರ್ಣಿಮಾ ಬಿಲ್ಡಿಂಗ್ ಅಂದರು. ಆಯಿತು ಅಂತ ಒಪ್ಕೊಂಡೆ. ಹೀಗೆ ಒಂದು ದಿವಸ ಹೊಗೆನಕಲ್ ಫಾಲ್ಸ್ಗೆ KMF ಸಾಂಸ್ಕೃತಿಕ ತಂಡದವರೆಲ್ಲ ಟೂರ್ ಹೊರಟಿದ್ರು. ಆವಾಗ ನಮ್ಮನ್ನು ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡೋಗಿದ್ರು ಅಂದರೆ ಅಲ್ಲಿ ಅವ್ರಿಗೆ ಅಡುಗೆ ಮಾಡಬೇಕಿತ್ತು ಆ ನದಿ ಪಕ್ಕದಲ್ಲಿ. ಹಂಗಾಗಿ ನಾವು ಹೋದ್ವಿ. ಹೋದರೆ ಅಲ್ಲಿ ಏನಾಯಿತು, ಬಸ್ಸಲ್ಲಿ ಹೋಗುವಾಗ ಎಲ್ಲರೂ ಹಾಡಾಡಿ ಅದು ಇದು ಅಂತ ಹೇಳ್ತಾ ಇದ್ರು. ನಾನು ಜೋಕುಮಾರ್ ಸ್ವಾಮಿ ನಾಟಕದ್ದು ಹಾಡಾಡಿದೆ. ಹಾಡಿದಾಗ ಪಾಲ್ ಸುದರ್ಶನ್ ಬಂದು, ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ರೀ ಅಂತ ಹೇಳಿದರು. ನಾಟಕದಲ್ಲಿ ಮಾಡಿದ್ದೀನಿ ಸರ್ ಅಂದೆ. ಆಮೇಲೆ ಅವರು ಸಾಂಸ್ಕೃತಿಕ ಸಂಘದ್ದು KMF ಸಾಂಸ್ಕೃತಿಕ ಸಂಘದ್ದು ನಾಟಕ ತಗೊಂಡಿದ್ರು. ಅಂದರೆ ಕಫನ್ ಅಂತ, ಕಫನ್ ನಾಟಕ. ಅದು ನಿರ್ದೇಶಕರು ಹುಣಸವಾಡಿ ರಾಜನ್. ಅವರು ತುಂಬ ಸ್ಟ್ರಿಕ್ಟ್ ಬೇರೆ. ನಮಗೆ ಇಲ್ಲಿ ಕ್ಯಾಂಟೀನಲ್ಲಿ ಕೆಲಸ ಮಾಡಿಕೊಂಡು ಜೊತೆಗೆ ಡೈಲಾಗ್ ಕಲಿಬೇಕು. ಅದು ಉತ್ತರ ಕರ್ನಾಟಕ ಭಾಷೆ. ಹೆಂಗ ಮಾಡಿ ಕಲಿತೆ. ಅದು ಒಂಥರ ವಿಲನ್ ಪಾತ್ರ ಥರ. ಅದು ಮಾಡಿದೆ. ಅದು ಆದಮೇಲೆ ತಿರ್ಗಾ ಸ್ವಲ್ಪ ಅದು ರವೀಂದ್ರ ಕಲಾಕ್ಷೇತ್ರದಲ್ಲೇ ಶೋ ಆಯಿತು, ಪ್ರದರ್ಶನ ಕಂಡಿತ್ತು. ನಂತರ ಸುಣ್ಣ ಹಚ್ಚಿದ ಸಮಾಧಿಗಳು ಅಂತ, ಅದು ಪಾಲ್ ಸುದರ್ಶನ ಅವರದೇ, ಅದರಲ್ಲಿ ಪಾತ್ರ ಮಾಡಿದೆ. ಆಮೇಲೆ ಇದಕ್ಕಿದಾಗೆ ತುಮಕೂರು ಡೈರಿಗೆ ಒಂದು ನಾಟಕ ಬೇಕು ಅಂತ ಕೇಳಿದರು. ಆವಾಗ ಪಾಲ್ ಸುದರ್ಶನ್ ಅವರೇ ಡೈರೆಕ್ಟ್ ಮಾಡಿದ್ರು. ಅದು ಸಂಗನೂರಿನಲ್ಲೊಂದು ಸಾಲಿ, ಅದರಲ್ಲಿ ಪಾತ್ರ ಮಾಡಿದೆ. ಆನಂತರ ನಾಟಕಗಳು ಇಲ್ದಿರುವಾಗ ಏನು ಮಾಡ್ತಿದ್ರು, ಪಾಲ್ ಸುದರ್ಶನ್ ಅವರು ಮಾನುದೊಂದು ನಾಟಕ ನಡೀತಾ ಇತ್ತು, ಜಹಾಕ್ ಅಂತ, ಅಲ್ಲಿ ಕಳಿಸಿದ್ರು. ಅದೇ ಏನು ಅಂದರೆ, ನಾವು ಈಗ ಒಂದಷ್ಟು ನಾಟಕಗಳು ಮಾಡಿದ್ರೆ, ಒಂದಷ್ಟು ಶೋಗಳಾದ್ರೆ ಅದು ಒಂಥರ ನಮಗೆ ಬೆನಿಫಿಟ್. ರಿಪೀಟ್ ಶೋ ಮಾಡಿದ್ರೆ ರಿಪೀಟ್ ಶೋ. ಹೌದು. ಈಗ ಅದರಲ್ಲಿ ಒಂದು 70 ಜನ ಇದ್ರು. ಮಾದಾರಿ ಮಾತೆ ಫಸ್ಟ್ ಮಾಡೋದು, ಒಂದೊಂದೇ ಪಾತ್ರ ಮಾಡಬೇಕು, ಸೌತ್ ಝೋನ್ಗೆ ಹೋಗೋದು. ಅದು ಅಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ ಎಲ್ಲ ಮಾಡಿ ಕೊನೆಗೆ ಒಂದು 50 ಶೋಗೆ ನಿಲ್ಸ್ಬಿಟ್ರು ಇವರು. 50 ಶೋ ಆಯ್ತು ಸಾಕು, ಇನ್ನು ಶೋ ಮಾಡಬೇಡಿ, ಡಲ್ ಆಗ್ತಾ ಇದೆ ಅಂತೇಳಿ ನಿಲ್ಸ್ಬಿಟ್ರು. ಆದ್ರೆ ಇಲ್ಲಿ ನಾವು ಪ್ರತಿ ಸರಿ ಇವರು ಬರ್ತಾರೆ, ಗಣಪತಿ ಗೌಡಂದು ಶೋ ಬರುತ್ತೆ ಅಲ್ಲಿ. ಆವಾಗ ಅವರು ಏನ್ ಪ್ರತಿ ಸರಿನೂ ಒಂದು ಪ್ರಾಕ್ಟೀಸ್ ಮಾಡ್ತೀವಿ ನಾವು, ಡೈರೆಕ್ಟ್ ಶೋಗೆ ಹೋಗಲ್ಲ. ಎಷ್ಟೇ ಶೋ ಮಾಡಿದ್ರು, ಈಗ ಮೊನ್ನೆ ತಾನೇ ಶೋ ಆಗಿದೆ, ತಿರ್ಗಾ ಪ್ರಾಕ್ಟೀಸ್ ಮಾಡಿಯೇ ಮಾಡ್ತೀವಿ. ಇದು ಮಾಡಿದ್ವಿ. ಈಗ ಜಲಗಾರ ಮಾಡ್ತಾ ಇದ್ವಿ. ಅದು ಒಂದು 7-8 ಶೋ ಆಗಿದೆ ಈಗಲೇ, ಮೊನ್ನೆ ಮಾಡಿದ್ವಿ. ಚಂದ್ರಹಾಸ ಮಾಡಿದ್ವಿ ಅಲ್ಲಿ. ಈಗ ಆಮೇಲೆ ಇದು ಅಂಗುಲಿಮಾಲ ಅದು ಮಾಡ್ತಾ ಇರ್ತೀವಿ. ನಮ್ಗೆ ಮೊದ್ಲು ಒಂದು 25-30 ವರ್ಷ ಏನು ಇದು ಮಾಡಿಲ್ಲ, ದುಡ್ಡು ತಗೊಂಡಿಲ್ಲ. ಆವಾಗ ನನಗೆ ಒಂದು ಆಕ್ಸಿಡೆಂಟ್ ಆಯ್ತು.
ಹ್ಮ್. ನಾನು ADA ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂತ ನಾನು ಯಲಹಂಕಕ್ಕೆ ಹೋಗ್ಬೇಕು ಅಂತ ಬಸ್ ಸ್ಟ್ಯಾಂಡ್ಗೆ ಬಂದೆ. ಬಸ್ ಸ್ಟ್ಯಾಂಡ್ ಬಂದಾಗ ಒಂದು ಬಸ್ ಹಿಂಗೆ ಲೆಫ್ಟ್ ಸೈಡಲ್ಲಿ ನಿಂತಿದೆ, ರೈಟ್ ಸೈಡಲ್ಲಿ ಬಂದ ಬಸ್ ಹಿಂಗೆ ನಿಂತಿದೆ. ನಿಂತಿದ್ದ ಬಸ್ ಏನಾಯ್ತು, ಇವನು ಹೋಗಿಲ್ಲ, ಇವನು ಅಲ್ಲಿ ಟಚ್ ಆಗುತ್ತೆ ಅಂತ ಮೊದಲೇ ಗೊತ್ತಿದೆ. ಸರಿ ಎಲ್ಲ ಬಾಗಿಲು ಹತ್ತಿದರೆ ನಾನು ಹತ್ಬಿಟ್ಟೆ. ಹತ್ತಿದ್ರೆ ಒಳಗೆ ಹೋಗಕ್ಕಾಗ್ತಿಲ್ಲ, ನುಗ್ಗಲು ಅದು ಬಸ್ ಸ್ಟಾರ್ಟ್ ಮಾಡ್ಬಿಟ್ಟ, ಇಲ್ಲಿ ಹೊಡೆದ್ಬಿಟ್ಟು ನಂದು ಎದೆಗೆ ಪೆಟ್ಟು ಬಿತ್ತೀನಿ. ಅಂದ್ರೆ ಎದೆಗೆ ಪೆಟ್ಟು ಬಿತ್ತು ಅಂದ್ರೆ ಮೂಳೆ ಹಿಂಗೆ ñರ ñರ ಆಯ್ತು, ಅಲ್ಲಿ ಬಿದ್ದೋಗ್ಬಿಟ್ಟೆ ಬಸ್ ಒಳಗೇನೆ. ಟಿಕೆಟ್ ಕೊಟ್ಟಿದ್ದಾರೆ, ಬಸ್ ಒಳಗೇನೆ ಬಿದ್ದೋಗ್ಬಿಟ್ಟೆ. ಒಂದು ಫೋನು, ಚಿಕ್ಕದು ಒಂದು ಫೋನ್ ಇತ್ತು, ಅದು ಯಾರೋ ಉತ್ತರ ಕರ್ನಾಟಕದ ಹುಡುಗರು ಕರ್ಕೊಂಡೋಗಿ ಮಲ್ಲಿಗೆ ಆಸ್ಪತ್ರೆಯಲ್ಲಿ ಹಾಕಿದ್ರು. ಹಾಕಿ ಅಲ್ಲಿ ಮಾತ್ರೆಗೆ ಎಲ್ಲ ತಾತ್ಕಾಲಿಕವಾಗಿ ಅವರೆಲ್ಲ ದುಡ್ಡು ಕೊಟ್ಟು ಹೋದ್ರು. ಆಮೇಲೆ ನಮ್ಮ ಫ್ರೆಂಡ್ ಇದ್ದಾರೆ ಶ್ರೀನಿವಾಸ್ ಕೆಂಪತೂರು ಅಂತ, ಸೀರಿಯಲ್ ಅಲ್ಲಿ ಎಲ್ಲ ಆಕ್ಟ್ ಮಾಡ್ತಾರೆ. ಅವ್ರು ಬಂದು ಕರ್ಕೊಂಡೋಗಿ ಅಲ್ಲಿ ವಿಕ್ಟೋರಿಯಾದಲ್ಲಿ ಒಂದು ದಿವಸ ಅಡ್ಮಿಟ್ ಆಗಿದ್ರು ಸಾಕಿತ್ತು. ನಾನು ಅಡ್ಮಿಟ್ ತೊಟ್ಟಿವಾಡಿ ನಂಜುಂಡಸ್ವಾಮಿ ಅಂತ, ಅವರು ಅಲ್ಲಿ ಆಸ್ಪತ್ರೆಯಲ್ಲೇ ಎಂಪ್ಲಾಯ್. ಅವರು ಹೇಳಿದ್ರು, ಎಷ್ಟು ಬೇಡ್ಕೊಂಡ್ರು ಅವರು ಮಾಡಿಲ್ಲ. ಅವ್ರ ತಂಡದಲ್ಲಿ ನಾಟಕದಲ್ಲಿ ಮಾಡಿದ್ದೀನಿ ನಾನು, ಈ ಬಡಗೇರು ನಾಟಕ ಡೈರೆಕ್ಟ್ ಮಾಡಿದ್ದೆ ಅವ್ರ ತಂಡಕ್ಕೂ, ಅದರಲ್ಲೂ ಪಾತ್ರ ಮಾಡಿದ್ದೀನಿ. ಆದರೆ ಅವರು ನಂದು ನಡೆಯಲ್ಲ, ಎಲ್ಲ ಹೊಸಬ್ರು ಹಂಗೆ ಹಿಂಗೆ ಅಂತ ತಪ್ಪಿಸ್ಕೊಂಡ್ಬಿಟ್ರು. ಆಮೇಲೆ ಕಲಾಕ್ಷೇತ್ರ ಇದರಲ್ಲಿ ಆ ಇದರಲ್ಲಿ ಹಿಂದ್ಗಡೆ ಮಲ್ಕೊಂಡು 3 ತಿಂಗಳವರೆಗೆ ಹಂಗೆ ಒಂದು 2 ತಿಂಗಳು. ಆಮೇಲೆ ಅದು ನಾವು ಮಲ್ಕೊಂಡೇ ಇರ್ಬೇಕಿತ್ತಂತೆ, ನಾನು ಕೂತ್ಕೊಂಡಿದ್ದೆ ಜಾಸ್ತಿ, ಆ ಮೂಳೆ ಹಿಂಗೆ ನಿಂತ್ಬಿಟ್ಟಿದೆ. ಅದು ಮುಗಿತಿದ್ದಾಗ ಏನಾಯ್ತು, ನನಗೆ ಕೆಲಸಗಳು ಯಾವ್ದು ಇಲ್ಲ, ಈ ಚೌಟ್ರಿ ಕೆಲ್ಸಕ್ಕೆ ಹೋಗ್ತಿದ್ದೆ. ಚೌಟ್ರಿ ಅಂದ್ರೆ ಈ ಊಟ, ರೋಜಿ ಮದುವೆ ಕೆಲಸ, ಅದಕ್ಕೆ ಹೋಗ್ತಿದ್ದೆ. ಒಂದ್ ದಿವಸ ಫ್ರೀ ಇದ್ದಾಗ ಉಮಾಶಂಕರ್ ಸ್ವಾಮಿ ಅಂತ, ಹೌದು, ಅವರು ಸಮುದಾಯದವರು, ಹಾ ಸಿನಿಮಾ ನಿರ್ದೇಶಕ, ಅವರು ಕರೆದ್ರು, ಸಿನಿಮಾದಲ್ಲಿ ಮಾಡ್ತೀರನ್ರಿ ಎಂದ್ರು. ಕೊಟ್ರೆ ಮಾಡೋದೇ ಅಂದೆ. ಆಮೇಲೆ ಅದೇ ಬನದ ನೆರಳು ಅಂತ ಸಿನಿಮಾ ಬಂತಲ್ಲ, ಕರೆಕ್ಟ್, ಅದರಲ್ಲಿ ಜಯಶ್ರೀ ಜೋಡಿಯಾಗಿ ಮಾಡಿದ್ದೆ. ಅವಾಗ ಹನುಮಕ್ಕನಿಗೂ ಅವಕಾಶ ಇರಲಿಲ್ಲ, ನಾನೇ ಕರ್ಕೊಂಡೋಗಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದೆ. ಅದರಲ್ಲಿ ಒಂದು 19 ದಿವಸ 20 ದಿವಸನೇ ಕೆಲಸ. ಅಂದರೆ ಇವಳಿಗೆ ಛಾಯೆಗೆ ಕೊಟ್ಟಿದ್ದು, ಬಡಗೇರ್ಗೆ ಮಿಸ್ಸಸ್ಗೆ. ಅವಳು ಏನೂ ಮಾಡ್ತಾ ಇರಲಿಲ್ಲ, ಎಲ್ಲ ಕೆಲಸ ನಾನೇ ಮಾಡೋದು. ಕಾಸ್ಟ್ಯೂಮ್ ಡಿಸೈನರ್ ಮೇಯ್ನ್ ಅವಳು, ನಾನೇ ಕೆಲಸ ಮಾಡ್ತಾ ಇದ್ದೆ ಎಲ್ಲನೂ. ಆಮೇಲೆ ಜಯಶ್ರೀ ಬಂದವರು ಅದೇ ಹೇಳಿದ್ರು, ಎಲ್ಲ ಕೆಲಸನೂ ಅವರೇ ಮಾಡ್ತಾರೆ, ಅವ್ರಿಗೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಲಗೇಜ್ ಪ್ಯಾಕ್ ಮಾಡಿ ಕರ್ಕೊಂಡೋಗಿ ಕಾಡು ಒಳಗೆ ಶೂಟಿಂಗ್, ಅದ್ರ ಜೊತೆ ಪಾತ್ರನೂ ಮಾಡಬೇಕು. ಅದು ಮಾಡಿದೆ, ಏನೋ ಅವಕಾಶ ಅಂತೇಳಿ ಮಾಡಿದೆ. ಪೇಮೆಂಟೂ ಅಂತ ಸಮಾಧಾನ, ಏನೋ ಸಮಥಿಂಗ್ಸ್ ಬೆಟರ್ ದೆನ್ ನಥಿಂಗ್ ಅಂತ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಕೆಲವು ಸಿನಿಮಾಗಳು ಮಾಡಿದ್ದಾರೆ. ಅಂದರೆ ಪಾಪ್ಯುಲರ್ ಸಿನಿಮಾ ಅಂದರೆ ಇವನು ಶರಣ್ ಜೊತೆಗೆ ವಿಕ್ಟ್ರಿ 2, ಅದರಲ್ಲಿ ಪಾತ್ರ ಮಾಡಿದೆ. ಆದರೆ ಡಬ್ಬಿಂಗ್ ಕರೆದಿಲ್ಲ ಅವರು, ಪೇಮೆಂಟ್ ಎಲ್ಲ ಕೊಟ್ಟರು, ಮಾತಾಡಿದ್ರು, ಏನು ಪರವಾಗಿಲ್ಲ. ಕರ್ಷನಮ್ಮು, ಆಮೇಲೆ ಇನ್ನೊಂದು ಯಾವುದೋ ಮಂಗಳೂರಿನವ್ರು ಯಾವುದೋ ಒಂದು ಸಿನಿಮಾ ಮಾಡಿದರು, ಕಪಾಲ ಅಂತ, ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ತುಂಬ ಖುಷಿಯಿಂದ ಮಾಡಿದ್ರು. ಈ ಸುಮಾರು ಸಿನಿಮಾ ಒಂದು 25 ಮೇಲೆ ಮಾಡಿದ್ದೀನಿ ಸಿನಿಮಾದಲ್ಲಿ ಏನು ಮೋಸ ಆಗಿಲ್ಲ, ಒಂದು ಮಾತಾಡೋದು ಕೊಟ್ಟಿದ್ದಾರೆ. ಆದರೆ ಕೆಲವೊಂದು ಸಿನಿಮಾಗಳು ರಿಲೀಸ್ ಆಗಿಲ್ಲ, ಅದು ಬೇಜಾರಿದೆ. ಅದು ಒಳ್ಳೊಳ್ಳೆ ಪಾತ್ರಗಳು ಇರುವಂಥದ್ದು ಸಿನಿಮಾ ರಿಲೀಸ್ ಆಗಿಲ್ಲ. ಶ್ರೀ ಸಾಮಾನ್ಯ ಅಂತ ಒಂದು, ಬೆಟ್ಟದ ಅಕ್ಕಿ ಅಂತ, ಅವೆಲ್ಲ ರಿಲೀಸ್ ಆಗಿಲ್ಲ. ಅದು ತುಂಬಾನೇ ಇದೆ, ಇನ್ನೂ ಡೀಟೇಲ್ ಆಗಿ ಅದು ಕಾದಂಬರಿ ಬರೆಯೋಕ್ಕೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಡೆದು ಬಂದ ದಾರಿ ಎಷ್ಟು, ನಾನು ಹುಟ್ಟಿದ್ರಿಂದ ನನಗೆ ನಡೆಯಕ್ಕೆ ಓಡಾಡಕ್ಕೆ ಆದ್ರಿಂದ ನಾನು ಕೆಲಸ ಮಾಡ್ತಾನೆ ಇದ್ದೀನಿ. ಅಂದ್ರೆ ಜಮೀನ್ದಾರ್ ಮನೆಯಲ್ಲಿ, ಇವರು ಮಿಲಿಟರಿ ಆಫೀಸರ್, ಅಂದ್ರೆ ಮಿಲಿಟರಿ ಆಫೀಸರ್ ಮನೆಯಲ್ಲಿ, IAS ಅಧಿಕಾರಿ ಮನೆಯಲ್ಲಿ, ಯಾರು ನಾನು ಅಲ್ಲಿ ತಮಿಳ್ನಾಡಿಗೆ ಹೋಗಿದ್ದಲ್ಲ, ಅವ್ರ ಮಿಸ್ಸಸ್ IAS ಅಧಿಕಾರಿ ಮಿಸ್ಸಸ್ ತಮಿಳವರು, ಅವನು ತಮಿಳವನೇ. ಅಲ್ಲಿ ಹೋದಾಗ ಅವರೆಲ್ಲ ಇದ್ವನ, ಇನ್ನು ಕನ್ನಡಕಾರಂಗ ಎನ್ನ ನಂದ ಸமையல் செய்வாங்க ಅಂತ ಹೇಳ್ತಿದ್ದ. ಆಮೇಲೆ ಎಲ್ಲಾ ಭಾಷೆ ಮಾತಾಡ್ತಿ ಹೆಂಗೆ ಅಂತ, ಪಡಿಕ್ ತೆರಿಯೋದು ಬೇಸರದ ಮಟ್ಟ ಅಂತ ಹೇಳಿ, ಇರ್ಂದಾಳು ಅಂತ ಹೇಳ್ತೀವಿ. ಅವ್ರಿಗೆಲ್ಲ ತಮಿಳ್ ಬಿಟ್ರೆ ತೆಲುಗು ಇಂಗ್ಲಿಷ್ 3 ಅಲ್ಲಿ 2.5 ತಿಂಗಳಿದ್ದೆ ಚೆನ್ನೈಯಲ್ಲಿ.
ಅಲ್ಲಿ ಅದೇ ಅಲ್ಲಿಂದ ಬಂದ್ಮೇಲೆ ಕೆಲಸ ಮಾಡ್ತೀನಿ ಹಿಂದೆ ಕೆಲಸ ಮಾಡಿಕೊಟ್ಟೇ ಇಲ್ಲ. ಅಲ್ಲಿ ಬೇಜಾರಾಗಿ ಇವ್ರ ಕೆಲಸನೂ ಬೇಡ ಏನು ಬೇಡ ಅಂತ ತಿರ್ಗಾ ಮತ್ತೆ ವಾಪಸ್. ನಾಟಕ ಅಂತೂ ಎಲ್ಲಿ ಹೋದ್ರು ಹೊಸಕೋಟೆ. ಆ ಇಂದಿರಾ ಗಾಂಧಿ ಸತ್ತಾಗ ಏನಾಯ್ತು, ಹೊಸಕೋಟೆಯಲ್ಲಿ ಒಂದು ಹೋಟ್ಲು ಇತ್ತು, ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ. ಒಂದ್ ದಿವಸ ಏನಾಗಿದೆ, ಬಸ್ ಇಲ್ಲ. ನಾನು KEB ಕಾವೇರಿ ಬಿಲ್ಡಿಂಗ್ಗೆ ಬಂದು ನಾಟಕ ಪ್ರಾಕ್ಟೀಸ್ ಏನು ಇಲ್ಲ ಅಂದ್ರೆ ಪೌರಾಣಿಕದವರಾದ್ರೂ ಕರೀತಾರೆ, ದುಡ್ಡು ಕೊಡ್ಬೇಡಪ್ಪ ನೀನು ಒಂದು ಪಾತ್ರ ಮಾಡು ಅಂತಾರೆ. ಅಲ್ಲಿ ಕಾವೇರಿ ಬಿಲ್ಡಿಂಗ್ ಅಲ್ಲಿ KEB ಎಂಪ್ಲಾಯೀಸ್ ಎಲ್ಲ ಸೇರ್ಕೊಂಡು ಅವ ಚಿಕ್ಕ ಪುಟ್ಟದ ಪಾತ್ರ ಮಾಡೋದು, ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ ಇಂಥದ್ದು. ಅಲ್ಲಿ ಪ್ರಾಕ್ಟೀಸ್ ಮುಗಿಯೋ ಲೇಟ್ ಆಗೋದು, ಮತ್ತೆ ಬಸ್ ಸಿಕ್ಕಿಲ್ಲ ಅಂದ್ರೆ ನಡ್ಕೊಂಡೇ ಹೋಗೋದು. ಒಂದ್ ದಿವಸ 1 ಗಂಟೆ ರಾತ್ರಿ ಹೋಗಿದ್ದೀವಿ. ಒಂದೊಂದ್ಸರಿ ಈ ಇಕ್ಬಲ್ದು ನಾವು ಇದು ಮಾಡಿದ್ವಿ, ಗುಣಮುಖ ಮಾಡುವಾಗ ಅವ್ರು ಟೈಮೇ ನೋಡಲ್ಲ. 12 ಗಂಟೆ ಆಗಿದೆ. ಈ ಒಂದು ಸುಚಿತ್ರದಲ್ಲಿ ಫಿಲ್ಮ್ ಸೊಸೈಟಿ ಅಲ್ಲಿ ಪ್ರಾಕ್ಟೀಸು. 12 ಗಂಟೆ ಆಗಿದೆ, ಹೆಂಗೆ ಸರ್ ಬಸ್ ಸಿಗಲ್ಲ ಏನಿಲ್ಲ. ನೀವು ಸ್ವಲ್ಪ ನೆನ್ಪು ಮಾಡ್ಬೇಡ್ರಪ್ಪ, ನೆನ್ಪು ಮಾಡಬೇಕು. ನಾನು ಒಂದ್ ದಿವಸ ಹೇಳಿದೆ, ನೋಡಿ ಸರ್, ನೀವು ನೀನಾಸಂ ಲೆಕ್ಚರರು ಸರಿ, ಆದ್ರೆ ನೀವು ನೀನಾಸಂ ತರಬೇತಿ ಆದವ್ರನ್ನೇ, ಡಿಪ್ಲೊಮಾ ಹೋಲ್ಡರ್ ಇಂಥವ್ರನ್ನೇ ಇಟ್ಕೊಂಡು ಇಡೀ ದಿನ ಪ್ರಾಕ್ಟೀಸ್ ಮಾಡಿ ಒಳ್ಳೆ ನಾಟಕ ಕೊಡೋದು ದೊಡ್ಡದಲ್ಲ ಸರ್. ನೀವು ಒಂದು 3 ಅವರಲ್ಲಿ ಪ್ರಾಕ್ಟೀಸ್ ಮಾಡಿ ಫ್ಯಾಕ್ಟ್ರಿಯಿಂದ ಬರ್ತಾರೆ, ಅವ್ರಿಗೆ ಒಂದು ಒಳ್ಳೆ ನಾಟಕ ಕೊಡೋದು ಅದು ದೊಡ್ಡದು. ಯಾಕೆಂದ್ರೆ ಇಡೀ ಅವ್ರ ತರಬೇತಿ ಆಗಿರುತ್ತೆ, ನೀವು ಹೇಳಲೇಬೇಕಾಗಿಲ್ಲ ಅಂದೆ. ಹೌದೌದು, ನೀವು ಹೇಳ, ಅದೆಲ್ಲ ಹೇಳಿದ್ದೀನಿ ಅವ್ರಿಗೆ. ಈ ತರ ಸುಮಾರು ಜನ ಹತ್ರ ಎಲ್ಲ, ನನ್ನ ಹತ್ರ ಎಲ್ಲ ಡೈರೆಕ್ಟರ್ ಚೆನ್ನಾಗಿದೆ. ಅಶೋಕ್ ನಿಟ್ಟೂರು ಅಷ್ಟೇ, ಅವನ ಹತ್ರ ಒಳ್ಳೊಳ್ಳೆ ನಾಟಕ ಮಾಡಿದ್ದೀನಿ. ಆಷಾಢದ ಒಂದು ದಿನ, ಆಮೇಲೆ ಮಾಳವಿಕ ಅಗ್ನಿಮಿತ್ರ. ಯಾವ ಪಾತ್ರ ಮಾಡಿದ್ರಿ ಸರ್ ಅದ್ರಲ್ಲಿ? ಆಷಾಢದ ಒಂದು ದಿನದಲ್ಲಿ ನಿಕ್ಷೇಪ ಅಂತ, ಆ ಅಗ್ನಿಮಿತ್ರದಲ್ಲಿ ಇದು ಗುರು, ಅವಳು ಡ್ಯಾನ್ಸರ್ ಗುರು. ಆಮೇಲೆ ಪಟ್ಟಿಂಗ ಪ್ರಾಸನದಲ್ಲಿ ಇದು ಗ್ಯಾರಂಟಿ, ಅದು ಇಕ್ಬಾಲ್ ಡೈರೆಕ್ಟ್ ಮಾಡಿದ್ದು. ಜೋಕುಮಾರ ಸ್ವಾಮಿಯಲ್ಲಿ ಒಬ್ಬ ಮಾಡಿದೆ, ನೆನಪಿಲ್ಲ. ಈಗ ಎಷ್ಟು ನಾಟಕದಲ್ಲಿ ಮಾಡ್ತಾ ಇದ್ದೀರಾ ಸರ್? ಈಗ ಅಂದ್ರೆ ಒಂದಷ್ಟು ಇದೆ, ಕೆಂಪೇಗೌಡ, ಯಾವ್ದು ನನ್ಗೆ ಈಗ ಗೋವಿಂದೇಗೌಡ ನಾಟಕ ಅಂದ್ರೆ ಅದೇನು, ನಾವು ಅಲ್ಲಿ ಪ್ರಾಕ್ಟೀಸ್ ಹೋದಾಗ್ಲೇ ಬರೋದದು. ಹೀಗೆ ನಾವು ಸ್ಕ್ರಿಪ್ಟ್ ಇಲ್ಲಲ್ಲ, ಇರಲ್ಲ. ಆ ಪ್ಲೇಸ್ಗೆ ಹೋದಾಗ ಬಂದ್ಬಿಡ್ತದೆ ಡೈಲಾಗ್ಸ್. ಕರೆಕ್ಟ್. ಅವ್ರದ್ದು ಒಳ್ಳೊಳ್ಳೆ ಇದಿದೆ, ಅಂದ್ರೆ ಕಾಮಿಡಿ ಇದು, ಸಬ್ಜೆಕ್ಟ್ ಚೆನ್ನಾಗಿರುತ್ತೆ. ಈಗ ಸುಮಾರಿದೆ ಅವ್ರದ್ದು. ಆಂಜನೇಯ ಟೀಮಲ್ಲಿ ಕೆಂಪೇಗೌಡ ಮಾಡ್ತಾರೆ, ಜಲಗಾರ ಮಾಡ್ತಾರೆ, ವಿಕಟ ವಿಲಾಸ ಮಾಡ್ತಾರೆ, ಮಿಸ್ಟರ್ ಡೂಪ್ಲಿಕೇಟ್ ಮಾಡ್ತಾರೆ. ಅವ್ರು ಯಾವಾಗ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಅಂದ್ರೆ ಯಾವ್ದಾದ್ರು ಮಾಡ್ತಾನೆ. ಒಂದ್ 2-3 ದಿವಸದಲ್ಲಿ ರೆಡಿ ಅಂದ್ರೆ ಮಾಡಿರೋ ನಾಟಕಗಳೇ ಇದೆ. ಚಂದ್ರಹಾಸ, ಆಮೇಲೆ ಇವ್ರದ್ದು ಅಂಗುಲಿಮಾಲದಲ್ಲಿ ಇದು ಬುದ್ಧನ್ ಶಿಷ್ಯರು. ಹಗಲುರುಳಿ ഇരുಳಾಯ್ತು, ഇരുಳು ನಟ್ಟಿರುಳಾಯ್ತು, ನಟ್ಟಿರುಳು ಉಷೆ ಆಯ್ತು, ಉಷೆ ಅಳಿದು ಬೆಳಗಾಯ್ತು, ಮೂಡನಿನ್ನು ಶಾಕ್ಯ ದಿನಮಣಿ, ಹಗಲು ಕಳವಳವಾಯ್ತು, ഇരുಳು ಬೇಗುದಿಯಾಯ್ತು, ನಟ್ಟಿರುಳು ತಪವಾಯ್ತು, ಉಷೆಯು ಆತಪವಾಯ್ತು, ಬಾರ ನೀನು ನಮ್ಮ ಅರುಣ್ಮಣಿ, ಬಾಳಿನ ಬನದಲ್ಲಿ ಶೂನ್ಯದ ಗಾಳಿಯು ಚೀರುತ್ತಾ ಕುಣಿಯುತ್ತಿದೆ, ಬರುವನೋ ಅವನು, ಬಾರನೋ ಅವನು, ಬದುಕಬೇಕು ಏಕೆ. ಅಲ್ಲಿಂದ ಕಳಸದಿಂದ ನಿಮ್ಮೂರಿಗೆ, ನಿಮ್ಮೂರಿಂದ ಕೊಯಂಬತ್ತೂರು, ಬೆಂಗಳೂರು ಎಲ್ಲ ಕಡೆಗೂ ನೀವು ಚಿತ್ತೂರಲ್ಲಿ ಇದ್ದೆ, ಅಲ್ಲಿ ಒಂದು ಹೋಟ್ಲಲ್ಲಿ ಕೆಲಸ ಮಾಡಿದ್ದೆ. ಹೌದು, ಅರ್ಧ ಭಾಗ ಇಡೀ ಜೀವನದಲ್ಲಿ ಹೋಟ್ಲು, ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡೋದು, ಜೊತೆಗೆ ಅರ್ಧ ಭಾಗ ಪೂರ್ತಿ ನಾಟಕಗಳಿಗೆ ಸೇರ್ಕೊಂಡು ಕೊನೆಗೆ ಮಿಲಿಟರಿ ಕೆಲಸನೂ ಸಿಗದೇನೆ, ಮಿಲಿಟರಿ ಗವರ್ಮೆಂಟ್ ಕೆಲಸ ಸಿಗದೇನೆ, ಯಾವುದು ಸಿಗದೆ ಇಷ್ಟುದ್ದ ಪ್ರಯಾಣ ಮಾಡಿದ್ರೆ ಪ್ರಚಾರಕ್ಕೆ. ಅದು ನನಗೆ ಏನೋ ಒಂದು ಪ್ರಚಾರ ಬೇಕು ಅಂದಾಗ ಈ ನಾಟಕ ನನ್ನನ್ನು ಕರೆದಿರ್ಬಹುದೇ ಇರ್ಬಹುದು. ಅದಕ್ಕೆ ನಿಮ್ಗೆ ಇಲ್ಲೊಂದು ನೆಮ್ಮದಿ ಇದೆ, ಅದಕ್ಕಾಗಿ ಇದೊಂದೊಂದು ಕಂಡ್ಕೊಂಡಿದ್ರಿ ನೀವು. ಅಂದ್ರೆ ನನ್ಗೆ ಬೇರೆಯವರು ನಮ್ಮ ಮನೆಯಲ್ಲಿ ನಾಟಕ ಯಾಕೆ ಮಾಡ್ತೀಯಾ, ಅದು ಅದರಿಂದ ದುಡ್ಡು ಬರಲ್ಲ ಏನಿಲ್ಲ, ಯಾಕೆ ಹಂಗೆ ಹಿಂಗೆ ಅಂದ್ರು. ನಮ್ಗೆ ಬೇರೆಯವರೆಲ್ಲ ಹೋಗಿ ಎಲ್ಲೋ
ಇಸ್ಪಿಟ್ ಆಡೋದು ಅಥವಾ ಎಣ್ಣೆ ಹೊಡ್ಕೊಂಡು ಕೂರೋದು, ಇದಕ್ಕಿಂತ ಇದು ಬೆಟರ್ ಅಲ್ವಾ, ನಮ್ ಕಲಿಕೆ ಆಗುತ್ತೆ ಹೌದು. ಅಂತ. ಮತ್ತೆ ಬಳಗ ದೊಡ್ಡದಾಗಿದೆ. ಹ್ಮ್. ನಮ್ಮ ಇದ್ರಲ್ಲಿ ಯಾರು ಇಲ್ಲ. ಹ್ಮ್. ಈಗ ಇಲ್ಲಿ ನಮ್ ತಂಗಿ ಇದ್ದಾಳೆ ಅಲ್ಲ, ಈ ಇದ್ರಲ್ಲಿ ಇದ್ದಾಳೆ, ಲಗ್ಗೆರೆಯಲ್ಲಿ ಇದ್ರು. ಹ್ಮ್. ಅವಳು ಮಗ ಇದು ಕೊರಿಯೋಗ್ರಾಫರ್ ಸಿನಿಮಾದಲ್ಲಿ, ಹಾ, ಹಾ. ರಂಜಿತ್ ಪ್ರಿನ್ಸ್ ಅಂತ. ಹ್ಮ್. ಆ ಸಿನಿಮಾಕ್ಕೆ ಕೊರಿಯೋಗ್ರಾಫ್ ಮಾಡ್ತಾನೆ ಅವನು. ಹ್ಮ್. ಅವನಿಗೆ ಒಂದು ಆಕ್ಸಿಡೆಂಟ್ ಆಗಿ ಕಾಲೆಲ್ಲ ಇದಾಗಿ ಹ್ಮ್. ಈಗಲೂ ಮಾಡ್ತಾನೆ. ಈಗ ಇದೆಲ್ಲ ಸರಿ ಆಯ್ತು. ಹ್ಮ್. ಅದೇ ಯಾರು ಸಪೋರ್ಟ್ ಇಲ್ಲ ಅಂದ್ರೆ, ಗೊತ್ತಿಲ್ವಲ್ಲ. ಹ್ಮ್. ನಿಮ್ದೊಂದು ತಂಡ ಇದೆಯಲ್ಲ ಸರ್? ಹಾ, ರಂಗ ಕಳಸ ಅಂತ ತಂಡ ಇದೆ. ಹಾ, ಏನ್ ಮಾಡಿಸ್ತೀರಾ ಅದ್ರಲ್ಲಿ? ಅದ್ರಲ್ಲಿ ನಾಟಕಗಳು ಮಾಡ್ತೀನಿ ನಾನು. ಹ್ಮ್. ಅಂದ್ರೆ ನನಗೆ ಸಾಕಷ್ಟು ಧನ ಸಹಾಯ ಬರ್ತಾ ಇಲ್ಲ. ಹ್ಮ್. ಈ ಸರಿ ಒಂದು 50,000 ಕೊಟ್ಟಿದ್ದಾರೆ. ಗೌರ್ಮೆಂಟ್ಗೆ ಅಪ್ಲೈ ನಾಟಕ ಅಕಾಡೆಮಿಗೆ ಮಾಡ್ತೀನಿ. ಅದು ರೆಕಮೆಂಡ್ ಇದ್ರೆ ಜಾಸ್ತಿ ಸಿಗುತ್ತೆ. ಹ್ಮ್. ನನಗೆ ಯಾರು ರೆಕಮೆಂಡ್ ಇಲ್ಲ. ಹ್ಮ್. ಮತ್ತೆ ಅಲ್ಲಿ ನಾವು ಹೋದ್ರು ನಮ್ಗೆ ಏನ್ ಕೊಡ್ತೀರಿ ಅವೆಲ್ಲ ಶುರುವಾಗುತ್ತೆ. ಅದು ಬೇಡ, ಕೊಟ್ಟಿದ್ರಲ್ಲಿ ಮಾಡೋಣ ಅಂತ ನಾನು ಆ ಥರದಲ್ಲಿ ಮಾಡ್ತಾ ಇದ್ದೀನಿ. ಈಗ ಲಾಸ್ಟ್ ಟೈಮ್ ಒಂದು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಒಂದು ಹೆಣ್ಮಕ್ಳಿಂದಲೇ ಒಂದು ನಾಟಕ ಮಾಡಿಸಿದೆ, ಕತ್ತಲೆಗೆ ಬೆಳಕಾಗಿ ಅಂತ, ಆಶ್ರಮದ ಕಥೆನ. ಅದು ಒಂದು ಆಶ್ರಮ ಇದೆ ಇಲ್ಲಿ ಬಸವೇಶ್ವರನ, ಅಲ್ಲಿ ಮಾಡಿದ್ದೆ. ಅಂದರೆ ಅದೇ ಅವರು 50,000 ಕೊಟ್ಟಿದ್ದಾರೆ ಅಷ್ಟೇ. ಸೆಂಟ್ರಲ್ಗೆ ಅಪ್ಲೈ ಮಾಡಿದ್ದೆ, ಅದು ಆಗಿಲ್ಲ. ತಿರ್ಗಿ ಅಪ್ಲೈ ಮಾಡಬೇಕು. ಅವೆಲ್ಲ ತುಂಬ ರೆಕಮೆಂಡ್ ಇದ್ದವರಿಗೆ ಸಿಗುತ್ತೆ. ಇದ್ರ ಮಧ್ಯದಲ್ಲಿ ನೀವು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ರಲ್ಲ ಸರ್? ನಿಮ್ ನಾಟಕಗಳನ್ನು ನೋಡಿದೆ ನಾನು, ಒಂದಿಷ್ಟು ಹಾಡುಗಳನ್ನು ನೋಡಿದೆ. ಇದು ಹೆಂಗೆ ಶುರುವಾಯ್ತು ಯೂಟ್ಯೂಬ್ ಚಾನಲ್? ಇದು ಅಂದ್ರೆ ನಮ್ಗೆ ಕೆಲವು ಸ್ನೇಹಿತರು ಇದ್ದಾರೆ, ಹ್ಮ್. ಅವ್ರದ್ರಲ್ಲಿ ಪಾತ್ರ ಮಾಡ್ತಾ ಇದ್ದೆ ನಾನು. ಅವ್ರ ಯೂಟ್ಯೂಬ್ ಚಾನಲ್ಗೆ ನೀವು ಪಾತ್ರ ಮಾಡ್ತಾ ಇದ್ದೆ. ಹ್ಮ್. ಆಮೇಲೆ ನಿಮ್ದೇ ಮಾಡಿ ಒಂದು ಈಗ ಸುಲಭ ಇದೆ ಅಂತ ಹೇಳಿ ಅವ್ರು ತೋರಿಸ್ಕೊಟ್ರು, ಸಿದ್ದರಾಜು ಅಂತ. ಅವ್ರು ತೋರಿಸ್ಕೊಟ್ರು, ಅದ್ರ ಮೂಲಕ ನಂದು ಯೂಟ್ಯೂಬ್ ಮಾಡಿದೆ. ನನಗೆ ನನ್ನ ಆಸೆ ಏನಿತ್ತು ಅಂದ್ರೆ, ನನಗೆ ಆಕ್ಸಿಡೆಂಟ್ ಆದಾಗ ಅದು ಕೇಸ್ ಹಾಕಿದಲ್ಲ, ಆ ಕೇಸಲ್ಲಿ ನನಗೆ ಒಂದು 80,000 ದುಡ್ಡು ಬಂತು. ಆವಾಗ ತಂಡ ಮಾಡೋಕ್ಕೆ ನನಗೆ ಸಂಸದ್ ಸುರೇಶ್ ಅಂತ ಅವರು ನನಗೆ ಅದು 55 ವರ್ಷಕ್ಕೆ 60 ವರ್ಷಕ್ಕೆಲ್ಲ ಒಂದು ಸನ್ಮಾನ ಜೋರಾಗಿ ಮಾಡಿದರು ಕಲಾಕ್ಷೇತ್ರದಲ್ಲಿ. ಅವರು ರಂಗ ಕಳಸ ಅಂತ ಇಟ್ರು. ಅದನ್ನ ಅವರೇ ಇದು ಮಾಡಿದ್ರು, ರಂಗ ಕಳಸ ಅಂತ ತಂಡ ಮಾಡಿ ಅಂತೇಳಿ. ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಸಿ ಕೊಟ್ರು. ಆದರೆ ನಾನು ಒಬ್ಬನೇ ನೋಡಿ, ಅದ್ರ ಫೈಲ್ಗಳೆಲ್ಲ ನೋಡಿ ಒಂದು ರಾಶಿ ಎಲ್ಲ ನಾನು ಒಬ್ಬನೇ ಮೇಂಟೈನ್ ಮಾಡಬೇಕು. ಅಂದರೆ ಬೇರೆಯವ್ರನ್ನ ಅಂದರೆ ಅವ್ರಿಗೆ ದುಡ್ಡು ಕೊಡಬೇಕಲ್ಲ, ಎಲ್ಲ ಇದಕ್ಕೆ ರಿನಿವಲ್ಗೆ ಅದು ಇದು ತುಂಬ ಕೆಲಸ ಇರುತ್ತೆ, ಬುಕ್ ಬರಿಬೇಕು, ಇವೆಲ್ಲ ಇರುತ್ತೆ ತಂಡ. ಆದರೆ ನನ್ನ ತಂಡ ಒಂದು ಶೆಡ್ ಏನಾದರೆ ಸರ್ಕಾರದ ಜಾಗದಲ್ಲಿ ಒಂದು ಶೆಡ್ ಸಿಕ್ಕಿದ್ರೆ ಒಂದು ತರಬೇತಿ ಕೇಂದ್ರ ಮಾಡಬೇಕು ಅಂತ ಆಸೆನೂ ಇತ್ತು. ಅದು ಆಗಿಲ್ಲ ನನಗೆ. ಯಾಕೆಂದರೆ ಯಾರು ನಾನು ಬೇಡೋದು ಅಂದರೆ ಆಗಲ್ಲ, ಯಾರೋ ಒಬ್ರು ಮೆಚ್ಚಿ ಕೊಡುವಂಥದ್ದು ಅದು ಇದಾಗುತ್ತೆ. ದಾನಿಗಳು ಅಂದರೆ ರಾಜಕೀಯ ಇದರಲ್ಲಿ ಹೋಗೋಕ್ಕೆ ನಮಗೆ ಅಷ್ಟು ಇಷ್ಟ. ನಾನು ಗೆಸ್ಟ್ಗಳನ್ನ ಅಷ್ಟೇ, ನನಗೆ ಕೆಂಪೇಗೌಡ ಪ್ರಶಸ್ತಿ ಬಂತು. ನಾನು ಕೆಂಪೇಗೌಡಗೆ ಅಷ್ಟೊಂದು ಇದು ಮಾಡಿಲ್ಲ. ಒಟ್ಟು ಇಲ್ಲಿ ಪ್ರಕಾಶ್ ಅಂತ ಇದ್ದಾರೆ ನಮ್ಮ ಏರಿಯಾದಲ್ಲಿ, JDS. ಅವರು ಏನು ಮಾಡಿದರು, ನಮ್ಮ ಮನೆ ಓನರ್ ಅವ್ರಿಗೆ ತುಂಬ ಕ್ಲೋಸ್. ಅವರು ಹೇಳಿದರು, ಈ ಥರ ನಮ್ದು ಅವಾಗವಾಗ ಪೇಪರಲ್ಲಿ ಪ್ರಜಾವಾಣಿಯಲ್ಲೆಲ್ಲ ಫೋಟೋಗಳು ಬರ್ತಾ ಇತ್ತು ನಾಟಕದ್ದು ಅದ್ರದ್ದು. ಅದು ನೋಡಿ ನೋಡಿ ಅವರೊಂಥರ ಅಭಿಮಾನಿ ಆಗಿದ್ರು ಮನೆ ಓನರ್. ಅವರು ಹೇಳಿದರು, ಈ ಥರ ತುಂಬ ಬರ್ತಾ ಇದೆ ಸರ್ ಅವ್ರದ್ದು, ಹಾಗೆ ಹೀಗೆ ಅಂತ. ಅವರು ರಮೀಳಾ ಉಮಾಶಂಕರ್ ಅಂತ ಅಲ್ಲಿ ವಿಜಯನ ಇದರಲ್ಲಿ ಈ ಏರಿಯಾಕ್ಕೇನೆ ಇದ್ದಾರೆ ಅವರು. ಅವ್ರಿಗೆ ಹೇಳಿದರು ಈ ಥರ, ಈ ಪ್ರಕಾಶನವರು ಅವ್ರಿಗೆ ಹೇಳಿದರು ಈ ಥರ ಮಾಡಿ ಅಂತ. ಆಮೇಲೆ ನಾನು ನಮ್ದು ಇಡೀ ಎಲ್ಲ ದಾಖಲೆ ತಗೊಂಡೋದ್ರೆ ಆಯಮ್ಮ ತುಂಬ ಚೆನ್ನಾಗಿ ಮಾತಾಡ್ಬಿಟ್ಟು ಹೇಳಿದರು, ನಾನೇ ಮಾಡಿಸ್ಕೊಡ್ತೀನಿ, ನೀವು BBMPಯಲ್ಲಿ ಕೊಡಬೇಡಿ, ಇಲ್ಲೇ ಇರಲಿ ಅಂತ. ಯಥ ಪ್ರಕಾರ ಆಯಮ್ಮ ಮಾಡಿಕೊಡ್ತು. ಆ ಟೈಮಲ್ಲಿ ಒಂದು 500-600 ಜನಕ್ಕೆ ಇದಾಗಿತ್ತು ರೆಕಮೆಂಡ್ ಮೇಲೆ. ಅದು ವಾಜಪೇಯಿ ತೀರೋದ್ರು, ಕರುಣಾನಿಧಿ ತೀರೋದ ಆ ಟೈಮಲ್ಲಿ ತುಂಬಿಸಿದೆ. ಅದು 25,000 ಬರೋದೆಲ್ಲ 15,000ಕ್ಕೆ ಎಲ್ಲ ನಿಂತೋಯ್ತು. ಅದು ಬಂದ 15,000ನೇ ಇವ್ರಿಗೆ ಅಡ್ವಾನ್ಸ್ ಕೊಟ್ಟಿ, ದುಡ್ಡು ಇರಲಿಲ್ಲ. ಅದು ಕೋರ್ಟಿಂದ ಬಂದ 80,000 ಏನಾಯಿತು, ನಮ್ಮ ತಂಡ 3 ವರ್ಷ ನಡಿಬೇಕಲ್ಲ. ಹೌದು, 3 ವರ್ಷ ನಾವು ಏನಾದ್ರೆ ಮಾಡಿರ್ಬೇಕು. ಅದು ಮಧ್ಯಮ ವ್ಯಾಯೋಗ ನಾಟಕನ ನಾನು ಯಾದವ್ ಹತ್ರ ಮಾಡಿಸಿದೆ.
ಯಾವ್ದು ಅದು ಏನಾಯ್ತು, ಮಧ್ಯಮ ವ್ಯಾಗ ಎಲ್ಲ ಲಾಯರ್ಗಳೇ ಒಂದು 5-6 ಜನ ಇದ್ರು ಅಲ್ಲಿ, ಪಾತ್ರಧಾರಿಗಳು, ವಕೀಲರುಗಳು. ಅದು ಚೆನ್ನಾಗಿ ಬಂತು. ಫಸ್ಟ್ ಒಂದ್ಸರಿ ಇದು ಕಾಡುವ ಕೀರಂ ಅಂತ ಅವ್ರದ್ದೊಂದು ಅಹೋರಾತ್ರಿ ಕಾರ್ಯಕ್ರಮ ಇರುತ್ತೆ. ಹೌದು. ಅದರಲ್ಲಿ ಏನಾಯ್ತು, ನಾವು 3 ಜನನೇ ಸೇರಿ, ನಾನು ಇಡಂಬೆ ಮಾಡದೆ, ಇನ್ನಿಬ್ರು ಲಾಯರ್ಗಳು ಇದು ಮಾಡೋದು, ಪಾತ್ರ ಮಾಡೋದು. ಇಡೀ ನಾಟಕನ 3 ಜನದಲ್ಲಿ ಮಾಡಿದ್ವಿ ಕಲಾಕ್ಷೇತ್ರದಲ್ಲಿ. ಮಾಡಿದ್ಮೇಲೆ ಏನಾಯ್ತು, ಅದು 3 ಗಂಟೆ ರಾತ್ರಿಗೆ ಶೋ ಆಯ್ತು, ಚೆನ್ನಾಗಿ ಬಂತು. ಇಡೀ ನಾಟಕ ನೋಡಿದಾಗೆ ಆಯ್ತು ಅಂದ್ರು. ಚೆಂಡೆ ಬಳಸಿದ್ದೇವೆ, ಅದು ಯಕ್ಷಗಾನ ಚೆಂಡೆ ಅವ್ರನ್ನೇ ಕರೆಸಿದ್ದೆ. ಅವ್ರದ್ದು ಯಕ್ಷಗಾನ ಇತ್ತು. ಯಕ್ಷಗಾನ ಇದ್ದಿದ್ರಿಂದ ಅವ್ರನ್ನ ನಾನು ಅಲ್ಲಿಗೆ ಚೆಂಡೆನ ಉಪಯೋಗಿಸ್ಕೊಂಡೆ. ಅವ್ರಿಗೇನೋ ಒಂದು ಅಮೌಂಟ್ ಕೊಟ್ಟೆ, ಪರಿಚಯದವ್ರೆ. ಆಮೇಲೆ ಅದನ್ನ ಎಲ್ಲರನ್ನೂ ಹಾಕಿ ನಾಟಕ ಮಾಡೋಣ ಅಂತ ಶುರುವಾಯ್ತು. ಎಲ್ಲ ಮಕ್ಕಳು ಮರಿ ಅವರು ಇಲ್ಲ ಇದ್ದಾರಲ್ಲ. ನಾನೇ ಆ್ಯಕ್ಟ್ ಮಾಡಿದ್ದೆ ಸುಮಾರು ಇದರಲ್ಲಿ. ತುಮಕೂರು ಶಿವಕುಮಾರ್ ಡೈರೆಕ್ಟ್ ಮಾಡಿದ್ರು, ರೇಣುಕಾ ಬಾಲಿ ಎಲ್ಲ ಆ್ಯಕ್ಟ್ ಮಾಡಿದ್ರು. ಅದರಲ್ಲಿ ತಂದೆ ಪಾತ್ರ ನಾನೇ ಮಾಡ್ತಿದ್ದೆ ಬೇರೆ ಟೀಮಲ್ಲಿ. ಇಲ್ಲಿ ನಾನು ಆ್ಯಕ್ಟ್ ಮಾಡಲ್ಲ, ಆರ್ಗನೈಸ್ ಮಾಡೋದು. ಆರ್ಗನೈಸಿಂಗ್ ಒಂದೇ ಮಾತ್ರ ಸಾಕಾಗುತ್ತೆ. ಹಂಗಾಗಿ ಅಲ್ಲಿ ಯಾವುದು ಡೈರೆಕ್ಟ್ ಮಾಡ್ದ. ಇದು ನಮ್ಮದು ಕಾಸ್ಟ್ಯೂಮು ಪ್ರಾಪರ್ಟಿ ಎಲ್ಲ ತುಂಬ ಚೆನ್ನಾಗೇ ಮಾಡಿದೆ. ಏನಾಯಿತು, 1.5 ಗಂಟೆ ಮಾಡಬೇಕು, ಅದು 1 ಗಂಟೆ ಮಾತ್ರ ಬರೋದು ಮಧ್ಯಮ ವ್ಯಾಯೋಗ. ಎಳೆದ್ರೂ ಜಾಸ್ತಿ ಬರಲ್ಲ. ಅದಕ್ಕೆ ದೂತ ಘಟೋತ್ಕಚನ ಅಲ್ಲಿಗೆ ಸೇರಿಸ್ಬಿಟ್ಟೇವೆ. ಮಧ್ಯಮ ವ್ಯಾಯೋಗದೊಳಗೊಬ್ಬ ದೂತ ಘಟೋತ್ಕಚ ಅಂತ ಸೇರಿಸ್ಬಿಟ್ಟು ಅದನ್ನ ಏನ್ ಮಾಡೋದು, ಕಾಂಪಿಟೇಷನ್, ರಂಗಶ್ರೀ ಕಾಂಪಿಟೇಷನ್ ನಡೀತಾ ಇತ್ತು. ಅದೇ ಕಲಾಕ್ಷೇತ್ರ 1,000ಕ್ಕೆ ಸಿಗುತ್ತೆ ಅಂತೇಳಿ ಆಡಿಯನ್ಸೇ ಇದ್ದಾರೆ. ಅಲ್ಲಿ ಮಾಡಿದಾಗ ನಮ್ಮ ಮೇಲೆ ಎಲ್ಲರೂ ಕಾಂಪಿಟೇಷನ್. ಏನಿದು ಈ ಥರ ಕಾಸ್ಟ್ಯೂಮ್ ಉಡಿಸ್ತೀರಿ, ಕೇರಳ ಸ್ಟೈಲಲ್ಲಿ ಎಲ್ಲ ಇದು ಮಾಡಿದ್ವಿ. ಆಶಾರಾಣಿ ಅವರು ಇವರು ಎಲ್ಲ ಬಂದು ನನ್ನ ಮೇಲೆ ಮಾತಾಡ್ಸಕ್ ಬರೋದು, ಏನಾದ್ರೆ ತಪ್ಪಿಸ್ಲಿ ಅಂತ ಹೇಳಿ. ಶೋ ಚೆನ್ನಾಗಿ ಆಯ್ತು. ಆದ್ಮೇಲೆ ಎಲ್ಲರೂ ಖುಷಿ ಪಟ್ರು. ಇವ್ರು ಮಾತ್ರ ಏನ್ ಮಾಡಿದ್ದಾರೆ, ರಂಗಶ್ರೀ ರಂಗಸ್ವಾಮಿ ನಮಗೆ ಅವ್ರಿಗೆ ಕಾಂಪಿಟೇಷನ್ ಇಟ್ಟಿದ್ದಾರೆ. ಕಬಡ್ಡಿ ರಾಮಚಂದ್ರ ಅಂತ ಒಬ್ರು ಇದ್ರು ಪೊಲೀಸ್, ಅವ್ರಿಗೆ ನಮ್ಗೇನೆ ಕಾಂಪಿಟೇಷನ್. ಅವನು ದುಡ್ಡು ಇದು ಜಾಸ್ತಿ. ನನ್ನ ಬಂದು ಮಾತಾಡ್ಸೋದು, ಸರ್ ಈಗ ಮಾತಾಡಬೇಡಿ ಸರ್, ನನ್ನ ಕೆಲಸ ಇದೆ, ಆಮೇಲೆ ಬೇಕಾದ್ರೆ ಮಾತಾಡೋಣ ಅಂತ. ಆಮೇಲೆ ಅಲ್ಲಿ ಹೋಗಿ 4 ನಿಮಿಷ ಕಡಿಮೆ ಬಂತು, 3 ನಿಮಿಷ ಕಡಿಮೆ ಬಂತು, ಹಂಗೆ ಹಿಂಗೆ. ಫಸ್ಟ್ ಪ್ರೈಸ್ ನಮಗೆ ಬಂತು, ಅವ್ರಿಗೆ 3rd ಪ್ರೈಸ್ ಬಂತು. SLN ಸ್ವಾಮಿಗೆ ನಾನು ಮುಂಚೆ ಹೇಳಿದ್ದೆ, ನಾಳೆ ನಮ್ದೊಂದು ನಾಟಕ ಇದೆ ಸರ್ ಅಂತ. SLN ಸ್ವಾಮಿ ಮತ್ತೆ ರಾಮಕೃಷ್ಣ ಇವರು ಪ್ರೊಫೆಸರ್, ಅವರೇ ಜಡ್ಜ್ ಯೂನಿವರ್ಸಿಟಿ. ಅವ್ರಿಗೆ ಹೇಳಿದ್ದೆ, ಈ ಥರ ನಂದೊಂದು ನಾಟಕ ಇದೆ ಸರ್ ಅಂತ, ಕೊಡಿ ಇನ್ವಿಟೇಷನ್. ಫಸ್ಟ್ ಪ್ರೈಸ್ ನಮಗೆ ಬಂತು. ಅವ್ರಿಗೆ ಸ್ವಲ್ಪ ಇದು ಶುರು ಆಯಿತು. ಅಂದರೆ ಯಾವ್ದವನು ಕಂಟ್ರೋಲ್ ಮಾಡೋದು ಕಷ್ಟ. ಅವನಿಗೆ ನಾನು ಡೈಲಿ ನೋಡು ಇಷ್ಟು ಕೊಡ್ತೀನಿ, ಇದು ನಿಂದು ಅಕೌಂಟ್ ನೋಡು, ಈ ಕೆಲಸ ಇಲ್ದಿರೋ ನಿನಗೆ ದುಡ್ಡು ಬೇಕಲ್ಲ, ಅದಕ್ಕೆ ಬ್ಯಾಂಕ್ ಅಕೌಂಟ್ ಮಾಡಿ ಬ್ಯಾಂಕಿಗೆ ಹಾಕ್ತಾ ಇದ್ದೇನೆ, ಅಲ್ಲಿಂದ ತಗೋ, ATM ಕಾರ್ಡ್ ಇರುತ್ತಲ್ಲ ಅಂತ. ಅದು ಅವನಿಗೆ, ನಂದು ಯಾಕೆ ATMಗೆ ಹಾಕಬೇಕು, ATM ಕಾರ್ಡ್ ಯಾಕೆ ನನಗೆ, ಹೀಗೆ ನಾಟಕದ ನೀವು ಕೇಳಿ ಏನಾದ್ರೆ. ಎಸ್ ಸರ್, ಭಾಳ ದೊಡ್ಡ ಜರ್ನಿಯನ್ನ ನನ್ನ ಜೊತೆಗೆ ಹಂಚ್ಕೊಂಡಿದ್ರಿ ನೀವು. ತುಂಬ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ತುಂಬ ಖುಷಿ ಆಯಿತು. ಎಷ್ಟೋ ವರ್ಷಗಳ ನಂತರ ನಿಮ್ಮನ್ನು ಮತ್ತೆ ನೋಡ್ತಾ ಇದ್ದೀವಲ್ಲ. ಹೌದು, ನಾವು ಬರೀ ಕಲಾಕ್ಷೇತ್ರದಲ್ಲೇ ಸಿಗ್ತಾ ಇದ್ದಿದ್ದು. ನಾನೀಗ ಕಲಾಕ್ಷೇತ್ರ ಹೋಗಲ್ಲ ಜಾಸ್ತಿ, ಯಾಕೆಂದ್ರೆ ಹೋಗೋದು ಬರೋದಕ್ಕೆ ದುಡ್ಡು ಬೇಕಲ್ಲ ಸರ್. ಹೌದು, ಸಂಪಾದನೆ ಕಡಿಮೆ ಆದಾಗ ನಾವು, ಈಗ ಏನೋ ಸ್ವಲ್ಪ ಪೆನ್ಷನ್ ಶುರುವಾಗಿದೆ ಜನವರಿ 1ರಿಂದ. ಅದು 69 ವರ್ಷ ಈಗ. ಅಂದ್ರೆ 60 ವರ್ಷಕ್ಕೆ ಬರಬೇಕಿತ್ತು. ನಮ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಇದು ಏನು, ಈ ಬರ್ತ್ ಸರ್ಟಿಫಿಕೇಟ್ ಇಲ್ಲದೆ, ಅದು ಈಗ ನಾವು ನೋಟ್ರಿ ಮಾಡಿ ಎತ್ತು ಕೊಟ್ರೆ ಆಗಲ್ಲ ಅಂದ್ರು. ನೋಟ್ರಿ ಮಾಡಿ ಎಲ್ಲ ಹಾಕಿದೆ. 2000 ಇದರಲ್ಲಿ 1ರಲ್ಲಿ 2ರಲ್ಲಿ ಏನೋ ಹಾಕಿದೆ. ಅದಾಗಲ್ಲ, ನೀವು ಜಡ್ಜಿಯಿಂದ ಇದು ಮಾಡಬೇಕು, ಬರ್ತ್ ಸರ್ಟಿಫಿಕೇಟ್ಗೆ ಸಿಗ್ನೇಚರ್ ಹಾಕಬೇಕು ಅಂದ್ರು. ಆಮೇಲೆ ಲಾಯರ್ಗಳೆಲ್ಲ ಪರಿಚಯ ಇದ್ರು, ಜಡ್ಜಿಂದ ಮಾಡಿಸ್ಕೊಟ್ರು. ಮೊನ್ನೆ ಜನವರಿಯಿಂದ ಶುರುವಾಗಿದೆ. ಸೂಪರ್. ಅದು 2 ಬರುತ್ತೆ. ಆಮೇಲೆ ಅದೇ ಅವ್ರದ್ದು ನಾಟಕ ಮಾಡಿದ್ರೆ ಏನೋ ಒಂದಿಷ್ಟು ಅಂತ ಕೊಡ್ತಾರೆ. ಅವ್ರಿಗೂ ಈಗ ಜಾಸ್ತಿ ಬರ್ತಾ ಇಲ್ಲ. ಈಗ ಎಲ್ಲ ಕಡೆಗೂ ಗ್ರಾಂಟ್ ಎಲ್ಲ ನಿಲ್ಸಿದಾರೆ ಸರ್ಕಾರ. ಕೊನೆಯದಾಗಿ ಏನಾದರೂ ಹೇಳಬೇಕು ಅಂತ ಅನ್ಸುತ್ತಾ ಸರ್ ನಿಮ್ಗೆ?
ಕೊನೆದು ಇದು ಕೊನೆ ನಾವು ನನಗೆ ಏನು ಅಂದ್ರೆ ಕೊನೆದು ಹೇಳಬೇಕು ಅಂದ್ರೆ ನನ್ನ ಇದು ಕೊನೆ ಉಸಿರು ಕೂಡ ರಂಗದ ಮೇಲೇನೆ ಹೋಗ್ಬೇಕು ಅಂತ ನನ್ನ ಆಸೆ ಇದೆ. ಅದು ನಾವು ಅನ್ಕೊಂಡಾಗೆ ಆಗಲ್ಲ. ನನಗೆ ಅಲ್ಲಿವರೆಗೆ ಶಕ್ತಿ ಕೊಡ್ಲಿ ಅಂತ ನಾನು ಬೇಡ್ಕೋತೀನಿ ದೇವರಲ್ಲಿ. ಮತ್ತೆ ಬೇರೆ ಏನು ಆಸೆಗಳು, ಆಸೆ ಅಂತಲ್ಲ, ಇದು ಅಲ್ಲಿವರೆಗೆ ಆರೋಗ್ಯ ಚೆನ್ನಾಗಿರ್ಲಿ ಅಂತ, ಕೆಲಸ ಮಾಡುವ ಶಕ್ತಿ ಇರ್ಲಿ, ಶಕ್ತಿ ಇರ್ಲಿ ಅಂತ. ಬೇರೆ ಬೇರೆ ಈಗ ಪಾತ್ರ. ಅದೇ ಮೊನ್ನೆ ಇವರು ಯಾರು ನಿಮ್ ಜೊತೆ ಇದ್ರಲ್ಲ, ದಾಕ್ಷಾಯಿಣಿ ಭಟ್. ದಾಕ್ಷಾಯಿಣಿ ಭಟ್ ಹ್ಮ್. ಮೊನ್ನೆ ಬಂದು ಅದೇ ಎನರ್ಜಿ ಹಂಗೆ ಉಳಿಸ್ಕೊಂಡಿದ್ದೀರಿ ಅಂತ. ಹೌದು. ಹಂಗೆ. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮಗೂ ನನ್ನ ಗುರುತಿಸ್ಕೊಂಡು ಬಂದಿದ್ರಲ್ಲ. ನಾನು ತುಂಬಾ ಜನ ಕೇಳ್ತಾರೆ, ಆದ್ರೆ ನೀವು, ನಾನು ನೋಡಿದ್ದೀನಿ, ತುಂಬಾ ವರ್ಷದಿಂದ ನೋಡಿದ್ದೀನಿ. ಮತ್ತೆ ನೀವು ಕಾಲೇಜಿನ ನಾಟಕಗಳೆಲ್ಲ ಮಾಡ್ತಾ ಇದ್ರಿ ಅವಾಗ, ಇದು ಗೊತ್ತಿರೋದ್ರಿಂದ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ನಮಸ್ಕಾರ.